ರಿಷಬ್ ಶೆಟ್ಟಿ ನೀಡಿದಂಥ ಹರಕೆಯ ಕೋಲ ವಿವಾದಕ್ಕೆ ಕಾರಣವಾಗಿತ್ತು. ಅಲ್ಲಿ ನಡೆದಂತಹ ಸಂಪ್ರದಾಯ ಮೀರಿ ಆ ಒಂದು ಕೋಲವನ್ನು ನಡೆಸಲಾಗಿದೆ ಎಂದು ಆರೋಪ ಕೇಳಿಬಂದಿತ್ತು. ಅದರ ನಂತರ ವಾದ ವಿವಾದ ಆರೋಪ ಪ್ರತ್ಯಾರೋಪಗಳು ನಡೀತಾನೆ ಇದ್ವೆ. ಭಾರಿ ಒಂದು ವಿವಾದಕ್ಕೂ ಕಾರಣವಾಗಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ದೈವಾರಾಧಕರಾದ ತಮ್ಮಣ್ಣ ಶೆಟ್ಟಿ ಇದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಮತ್ತೆ ವಿವಾದ ಯಾಕಂದರೆ ಅಲ್ಲಿ ನಡೆದಂತಹ ಪ್ರಾರ್ಥನೆ ಸಂದರ್ಭದಲ್ಲಿ ಒಂದು ಪ್ರೆಸ್ ಮೀಟನ್ನು ಮಾಡಿದರು ಆ ಒಂದು ಕ್ಷೇತ್ರದವರು. ಆದರೆ ಅಲ್ಲಿ ನಡೆದಂತಹ ಪ್ರಾರ್ಥನೆಯನ್ನು ಕೂಡ ನೀವು ವಿರೋಧ ಮಾಡಿದ್ರಿ. ಯಾಕೆ ಸರ್? ಇದು ವಿರೋಧ ಅಲ್ಲ ಸರ್, ಅದೇ ಅಲ್ವಾ ವ್ಯತ್ಯಾಸ ಇರುವಂಥದ್ದು. ಇದೆ ನಿಯಮ ಅಲ್ಲ ಅಂತ ಹೇಳೋದು ವಿರೋಧ ಅಲ್ಲ. ವಿರೋಧ ಅಂತ ಹೇಳಿದರೆ ಏನಾದರೂ ಬೇರೆ ವಿಚಾರದಲ್ಲಿ ಮಾತಾಡುವಂಥದ್ದು. ಅಲ್ಲಿ ಒಂದು ಕಾಮಗಾರಿ ಆಗಬೇಕು, ಕಟ್ಟಡ ಆಗಬೇಕು, ಏನಾದರೂ ಕೆಲಸ ಆಗುವಾಗ ತಮ್ಮನ ಶೆಟ್ಟಿ ವಿರೋಧ ಮಾಡೋದು, ಇದು ವಿರೋಧ ಅಲ್ಲ, ಆಕ್ಷೇಪ. ನಿಯಮ ಅಲ್ಲ ಅಂತ ಹೇಳಿದ್ದು. ವಿರೋಧ ಬೇರೆ. ದೈವಾರಾಧನೆಯಲ್ಲಿ ಕನ್ನಡದಲ್ಲಿ ಪ್ರಾರ್ಥನೆ ಇಲ್ಲ, ಎಲ್ಲವೂ ಮಾತೃಭಾಷೆ ತುಳುವಲ್ಲಿ. ಕನ್ನಡದಲ್ಲಿ ಮಾಡಲಿಕ್ಕೆ ನಿಯಮ ಇಲ್ಲ. ಕೆಲವು ಕಡೆಗಳಲ್ಲಿ ದೈವ ಸಂಬಂಧಿ ಚಾವಡಿ ಗುತ್ತಿನ ಮನೆಗಳೆಲ್ಲವೂ ಬೇರೆ ಬೇರೆ ರೀತಿಯ ಪಕ್ಷಗಳು, ಬೇರೆ ಬೇರೆ ರೀತಿಯ ಸಂಘಟನಾತ್ಮಕ ಬೇರೆ ಬೇರೆ ಭಾಷೆಗಳ ಚರ್ಚೆಗಳಾದಾಗ ದೈವ ಕೋಪಕ್ಕಾದದ್ದು ಇದೆ, ಪ್ರಶ್ನೆಗಳಿಗೆ ಕಂಡುಬಂದದ್ದು ಇದೆ. ಯಾಕಂತ ಹೇಳಿದರೆ ಮಾತೃಭಾಷೆಯಲ್ಲಿ ವ್ಯವಹರಿಸಬೇಕು ಇದರೊಳಗಡೆ ಅಂತ ಇದ್ದದ್ದು ಇದೆ. ಅದೇ ರೀತಿ ಹಾಗೆ ಇಲ್ಲಿಯೂ ಮಾತೃಭಾಷೆ ತುಳು ಭಾಷೆಯಲ್ಲಿ ದೈವಕ್ಕೆ ಪ್ರಾರ್ಥನೆ ಸಲ್ಲಬೇಕು. ಇದು ನನ್ನ ಆಕ್ಷೇಪ, ವಿರೋಧಗಳಲ್ಲ. ಅಂದರೆ ನೀವು ಈಗ ಈ ಒಂದು ತುಳುನಾಡಿನಲ್ಲಿ ದೈವ ಪ್ರಾರ್ಥನೆ ಕೂಡ ಕನ್ನಡೀಕರಣ ಆಗ್ತಾ ಇದೆ ಅನ್ನೋ ಒಂದು ಆರೋಪವ? ಈಗಾಗಲೇ ಅನೇಕ ದೈವಗಳ ಹೆಸರು ಬದಲಾವಣೆ ಆಗಿದೆ. ಮಲರಾಯ ಹೋಗಿ ಮಲರಾಯ ಆಗಿದೆ, ಲೆಕ್ಕೆಸಿರಿ ಹೋಗಿ ರಕ್ತೇಶ್ವರಿ ಆಗಿದೆ, ಜುಮಾದಿ ಹೋಗಿ ಧೂಮಾವತಿ ಆಗಿದೆ, ಸತ್ಯದೇವ ಕಲ್ಲುಟ್ಟಿ ಹೋಗಿ ಸತ್ಯದೇವತೆ ಆಗಿದೆ, ಕನಪಡ್ದ ಗಿಲ್ಕಿಂತ ತಾಯಿ ಆಗಿದೆ. ಎಲ್ಲವೂ ಅನೇಕ ಇಂಥ ಮೈಸಂದ ನಂದಿಗೋಣ ಆಗಿದೆ ಅಂತ ವಿಷಯ ಹೇಳುವಂಥದ್ದು. ಈಗ ಅನೇಕ ಕಡೆಗಳಲ್ಲಿ ಎಲ್ಲವೂ ನಿಮಗೆ ಒಂದು ರೀತಿಯಲ್ಲಿ ದೈವಾರಾಧನೆಯನ್ನು ತನ್ನ ಮೂಲ ಪರಂಪರೆಗಿಂತ ಸಂಪೂರ್ಣ ಬೇರೆ ರೀತಿಯಲ್ಲಿ ಮಾಡ್ಕೊಂಡು ಬಂದಿದೆ. ಅದೇ ರೀತಿ ಪ್ರಾರ್ಥನೆಯೂ ಈಗ ಬದಲಾದರೆ ಇದು ಒಂದು ರೀತಿಯ ಭಯ ಆದರೆ ಇನ್ನೊಂದು ರೀತಿಯ ಭಯ ಇದೆ ಅಲ್ಲಿ. ಯಾಕಂತ ಹೇಳಿದರೆ ನೋಡಿ, ಈಗ ತುಳುವಲ್ಲಿ ಮಾತಾಡಬೇಕು. ಈಗ ಯಾರ್ಯಾರೋ ಪ್ರಾರ್ಥನೆ ಮಾಡಿದಲ್ಲ ಕ್ಷೇತ್ರ ತಂತ್ರಿ ಅವ್ರು ಮಾತನಾಡೋದು ಹೇಗೆ ಮಾತಾಡಬೇಕು? ಅವ್ರು ನಮ್ಮ ಭಾಷೆಯಲ್ಲಿ ಮಾತಾಡೋದು ಅವ್ರಿಗೆ ಗೊತ್ತಿರಬೇಕು, ಆ ಜ್ಞಾನ ಬೇಕು. ತುಳುವಲ್ಲಿ ಕನ್ನಡದಲ್ಲಿ ಮಾತನಾಡುವಾಗ ಯಾವ ಭಾಷೆಯಲ್ಲಿ ಮಾತನಾಡಬೇಕಂತ ವ್ಯವಹಾರಕ್ಕೆ ಗೊತ್ತಿರಬೇಕು ಅವರಿಗೆ, ಅಲ್ವಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.